ಆಚಿ ಚಿಕನ್ ಮಸಾಲಾ. ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಸಂಘರ್ಷ ಇತ್ಯರ್ಥಕ್ಕೆ ಮುಂದಾದ ಕಾರ್ಮಿಕ ಇಲಾಖೆ. ಸಮಸ್ಯೆ ಇತ್ಯರ್ಥಕ್ಕೆ ಮಧ್ಯಪ್ರವೇಶಿಸಿದ ಕಾರ್ಮಿಕ ಇಲಾಖೆ. ನಾಳೆ ಸಾರಿಗೆ ನಿಗಮ ಕಾರ್ಮಿಕ ಸಂಘಟನೆಗಳ ಜೊತೆಗೆ ಸಭೆ. ರಾಜಿ ಸಂಧಾನ ಸಭೆ ಏರ್ಪಡಿಸಿದ ಕಾರ್ಮಿಕ ಇಲಾಖೆ. ನೌಕರರ ಸಂಘಟನೆ ಆಡಳಿತ ಮಂಡಳಿಗೆ ಸಭೆಗೆ ಆಹ್ವಾನ. ನಾಳೆಗೆ ಸಾರಿಗೆ ನೌಕರರ ಮುಷ್ಕರ ಭವಿಷ್ಯ ನಿರ್ಧಾರ. ಕಾರ್ಮಿಕರ ಇಲಾಖೆ ಸಭೆ ವಿಫಲವಾದರೆ ಮೇ 20ರಿಂದ ಮುಷ್ಕರ. ನಾಳೆ ಸಾರಿಗೆ ನಿಗಮ ಕಾರ್ಮಿಕ ಸಂಘಟನೆಗಳ ಜೊತೆಗೆ ಸಭೆ ಇದೆ. ರಾಜ್ಯ ಸಂಧಾನ ಸಭೆ ಏರ್ಪಡಿಸಿದ್ದು ಕಾರ್ಮಿಕ ಇಲಾಖೆ. ನೌಕರರ ಸಂಘಟನೆ ಆಡಳಿತ ಮಂಡಳಿಗೆ ಸಭೆಗೆ ಆಹ್ವಾನವನ್ನು ನೀಡಲಾಗಿದೆ. ಕಾರ್ಮಿಕ ಇಲಾಖೆ ವಿಫಲವಾದರೆ ಮೇ 20ರಿಂದ ಮುಷ್ಕರವನ್ನು ಮಾಡೋದು ಅಂತ ಪ್ಲಾನ್. ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಏನು ಸಂಘರ್ಷ ಅನ್ನೋದಿತ್ತು, ಈ ಸಂಘರ್ಷ ಮುಂದುವರಿತಾ ಇದೆ. ಸಂಘರ್ಷ ಇತ್ಯರ್ಥಕ್ಕೆ ಇದೀಗ ಕಾರ್ಮಿಕ ಇಲಾಖೆ ಮುಂದಾಗ್ತಾ ಇರೋದು. ಬಟ್ ಎಷ್ಟು ಪಟ್ಟಿಗೆ ವರ್ಕೌಟ್ ಆಗುತ್ತೆ ಕಾರ್ಮಿಕ ಇಲಾಖೆಗ ಈ ಸಭೆ ಅಥವಾ ಸಂಧಾನ ಅನ್ನೋದು ಏನಿದೆ, ಇದು ಸರಿಪಡಿಸುತ್ತೆ ಎಲ್ಲವನ್ನೂ, ಅಥವಾ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಗಡುವು ಇನ್ನೊಂದು ಮತ್ತೊಂದು ಅಂತ ಆಗುತ್ತಾ ಅಂತ ನೋಡಬೇಕಾಗತ್ತೆ. ಈಗ ಆಲ್ರೆಡಿ ಗಡುವು ಕೊಟ್ಟು ರೋಸ್ ಹೋಗಿಗೆ ನಾವು ಮುಷ್ಕರವನ್ನು ಮಾಡಿಯೇ ತೀರ್ತೀವಿ ಅಂತ ಹೊರಟಿರೋದು. 20ರಿಂದ ಮುಷ್ಕರ ಅಂತ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಈಗ ಸಂಧಾನ ಅಥವಾ ಸಭೆ ಅನ್ನೋದು ಭಾಳಷ್ಟು ಬಾರಿ ನಡೆದಿದೆ. ಇದೀಗ ಕಾರ್ಮಿಕ ಇಲಾಖೆ ಮಧ್ಯಪ್ರವೇಶಿಸಿದೆ. ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ಬೋದು ಈ ಸಂಧಾನ ಅಥವಾ ಸಭೆ ಅನ್ನೋದು? ನೀತಿ, ಕಳೆದ 4 ವರ್ಷಗಳಿಂದ ಸಾರಿಗೆ ನೌಕರರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವಾರು ಬಾರಿ ಪ್ರತಿಭಟನೆ ಹೋರಾಟಗಳನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಕೆ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇಲ್ಲ. ಈಗಾಗಲೇ CM ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಕೂಡ ಹಲವಾರು ಬಾರಿ ಸಭೆಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಮ್ಮುಖದಲ್ಲಿ ಕೂಡ ಹಲವಾರು ಸಭೆಗಳನ್ನು ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಕೂಡ ಮಾಡಿದೆ. ಆದರೂ ಸಹ ಸಾರಿಗೆ ನೌಕರರು ಹಾಗೂ ಸರ್ಕಾರದ ನಡುವೆ ನಡೀತಿರುವಂಥ ಸಂಘರ್ಷ ಈಗ ತಾರಕಕ್ಕೇರ್ತಾ ಇದೆ. ಇದೇ ತಿಂಗಳು 20ನೇ ತಾರೀಕಿನಿಂದ ರಾಜ್ಯದಲ್ಲಿ BMTC, KSRTC ಸೇರಿದಂತೆ ರಾಜ್ಯದ 4 ಸಾರಿಗೆ ಸಂಘಟನೆಗಳ ಜೊತೆ ಮುಷ್ಕರವನ್ನು ಮಾಡ್ತೀವಿ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇದರ ಬೆನ್ನಲ್ಲೇ ನಾಳಿದ್ದು ಸಮಾವೇಶ ಕೂಡ ಇದೆ. ಈ ಸಮಾವೇಶದ ಬೆನ್ನಲ್ಲೇ ಕೂಡ ಅಲ್ಲಿ ಪ್ರತಿಭಟನೆ ಮಾಡಿ ಮುಷ್ಕರವನ್ನು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಇಲ್ಲಿವರೆಗೂ ಸಾರಿಗೆ ನೌಕರರ ಬೇಡಿಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಚೌಕಾಸಿ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಅಂತ ಈಗ ಸಾರಿಗೆ ಸಂಘಟನೆಗಳು ಕೂಡ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ 12.5% ವೇತನವನ್ನು ಹೆಚ್ಚಳ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಆದರೆ 12% ವೇತನವನ್ನು ಹೆಚ್ಚಳಕ್ಕೆ ಸಾರಿಗೆ ನೌಕರರು ವಿರೋಧವನ್ನು ಕೂಡ ಮಾಡ್ತಾ ಇದೆ. ಜೊತೆಗೆ 26 ತಿಂಗಳ ಹಿಂಬಾಕಿಯನ್ನು ಕೊಡುವಂಥ ಪ್ರಯತ್ನವನ್ನು ಸರ್ಕಾರ ಆದೇಶವನ್ನು ಕೂಡ ಮಾಡಿದೆ. ಆದರೆ ಸರ್ಕಾರ ಹೊರಡಿಸಿರುವಂಥ ಆದೇಶಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. 25% ವೇತನ ಹೆಚ್ಚಳ ಆಗಲೇಬೇಕಂತ ಸಾರಿಗೆ ನೌಕರರು ಪಟ್ಟನ್ನು ಕೂಡ ಇಟ್ಕೊಂಡಿದ್ದಾರೆ. ಜೊತೆಗೆ 38 ತಿಂಗಳ ಹಿಂಬಾಕಿಯನ್ನು ಸರ್ಕಾರ ನೀಡಲೇಬೇಕಂತ ಈಗ ಸಾರಿಗೆ ನೌಕರರು ಪಟ್ಟನ್ನು ಕೂಡ ಇಟ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಕಾರ್ಮಿಕ ಸಂಘಟನೆಗಳ ಜೊತೆ ಕಾರ್ಮಿಕ ಇಲಾಖೆ ಸಭೆಯನ್ನು ಕೂಡ ಕರೆದಿದೆ. ಯಾಕಂದರೆ ಯಾವುದೇ ಒಂದು ಆಡಳಿತ ಮಂಡಳಿ ಮತ್ತು ಕಾರ್ಮಿಕರ ನಡುವೆ ಸಂಘರ್ಷ ಆದಂಥ ಸಂದರ್ಭದಲ್ಲಿ ಅದು ಇತ್ಯರ್ಥಕ್ಕೆ ಪ್ರತಿ ಬಾರಿ ಕಾರ್ಮಿಕ ಇಲಾಖೆ ಸಭೆಯನ್ನು ಕೂಡ ಮಾಡುತ್ತೆ. ಕಳೆದ ಬಾರಿ ಕೂಡ ಹಲವಾರು ಬಾರಿ ಕಾರ್ಮಿಕ ಇಲಾಖೆ ಸಾರಿಗೆ ನಿಗಮಗಳು ಮತ್ತು ಕಾರ್ಮಿಕ ಸಂಘಟನೆಗಳ ನಡುವೆ ಸಭೆಯನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಯಾಕಂದರೆ ಈಗಾಗಲೇ ಒಂದು ನಿಯಮ ಕೂಡ ಇದೆ. ಯಾವುದೇ ಒಂದು ಕಾರ್ಮಿಕ ಇಲಾಖೆ ಮತ್ತು ನಿಗಮಗಳ ನಡುವೆ ಏನಾದರೂ ಸಂಘರ್ಷ ಆದಂಥ ಸಂದರ್ಭದಲ್ಲಿ ಅದು ಇತ್ಯರ್ಥಕ್ಕೆ ಕಾರ್ಮಿಕ ಇಲಾಖೆ ಪ್ರವೇಶ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಎದುರಾಗಿದೆ. ಹೀಗಾಗಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಕಾರ್ಮಿಕ ಇಲಾಖೆ ಮತ್ತು ಸಾರಿಗೆ ನಿಗಮಗಳು ಕಾರ್ಮಿಕ ಸಂಘಟನೆ ನಡುವೆ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಈ ಸಭೆ ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಒಂದು ವೇಳೆ ಕಾರ್ಮಿಕ ಇಲಾಖೆ ಮತ್ತು ಸಾರಿಗೆ ಸಂಘಟನೆಗಳ ಜೊತೆಗೆ ಆಡಳಿತ ಮಂಡಳಿಗಳ ನಡುವೆ ಸಂಘರ್ಷ ಒಂದು ವೇಳೆ ಇತ್ಯರ್ಥ ಆದರೆ ನಾಳಿನೇ ಮುಷ್ಕರ ಒಂದು ವೇಳೆ ಅಂತ್ಯ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಇಲಾಖೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸಂಘರ್ಷ ಇತ್ಯರ್ಥಕ್ಕೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದು ಕಡೆ 20ನೇ ತಾರೀಕಿನಿಂದ ನಾವು ಕಾರ್ಮಿಕ ಸಂಘಟನೆಗಳು ಜೊತೆಗೆ ಸರ್ಕಾರ ನಡುವೆ ನಡೀತಿರುವಂಥ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ BMTC, KSRTC ಜೊತೆಗೆ ಬೇರೆ ಬೇರೆ ಸಾರಿಗೆ ನಿಯಮಗಳಿವೆ. ಮುಷ್ಕರವನ್ನು ಮಾಡ್ತೀವಿ ಅಂತ ಈಗ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೂಡ ಈಗಾಗಲೇ ಕಾರ್ಮಿಕ ಇಲಾಖೆ ಜೊತೆಗೆ ಸಾರಿಗೆ ನಿಗಮದ ನೌಕರರು ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಎಚ್ಚರಿಕೆಯ ಮಧ್ಯೆ ಕೂಡ ಈಗ ಸರ್ಕಾರ ನಾನಾ ರೀತಿಯ ತಂತ್ರಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಸರ್ಕಾರ ಕಾರ್ಮಿಕ ಇಲಾಖೆ ಮೂಲಕ ಸಂಘರ್ಷವನ್ನು ಇತ್ಯರ್ಥಪಡಿಸೋಕ್ಕೆ ಸರ್ಕಾರ ಕೂಡ ಮುಂದಾಗಿದೆ. ಯಾಕಂದರೆ ಕಳೆದ ಹಲವಾರು ಬಾರಿ ಕೂಡ ಪ್ರತಿಭಟನೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕೂಡ CM ಸಿದ್ದರಾಮಯ್ಯ ಕೂಡ ಮಧ್ಯಪ್ರವೇಶವನ್ನು ಮಾಡಿ
ಕೇವಲ 7% 8% ಮಾತ್ರ ನಾವು ವೇತನವನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಕೂಡ ಸರ್ಕಾರ ಹೇಳಿತ್ತು. ಅಂಥ ಸಂದರ್ಭದಲ್ಲಿ ತೀವ್ರ ವಿರೋಧ ಆದಂಥ ಬೆನ್ನಲ್ಲೇ 12% ವೇತನವನ್ನು ಹೆಚ್ಚಳ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಆದರೆ 12% ವೇತನ ಹೆಚ್ಚಳಕ್ಕೆ ಸಾರಿಗೆ ನಿಗಮದ ನೌಕರು ಕೂಡ ಸಹಕಾರ ನೀಡ್ತಾ ಇಲ್ಲ. ನಮ್ಗೆ 25% ವೇತನವನ್ನು ಹೆಚ್ಚಳ ಮಾಡಲೇಬೇಕಂತ ಈಗ ಪಟ್ಟಣ ಹಿಡಿದುಕೊಂಡು ಕೂತಿದ್ದಾರೆ. ಹೀಗಾಗಿ ಸರ್ಕಾರ ಮತ್ತು ಸಾರಿಗೆ ನಿಗಮದ ನಡುವೆ ನಡೀತಿರುವಂಥ ಸಂಘರ್ಷ ಈಗ ತಾರಕಕ್ಕೇರಿ 20ನೇ ತಾರೀಕಿಂದ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೂಡ KSRTC, BMTC ಸೇರಿದಂತೆ ಬೇರೆ ಬೇರೆ ನಿಗಮದ ನೌಕರು ಕೂಡ ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸರ್ಕಾರ ಯಾವ ರೀತಿ ಇವರನ್ನು ಮನವೊಲಿಸುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ.